ಸಹಕಾರಿ ಸಂಘದ ಹಣ ಗುಳುಂ, ಕೋಟಿ ಕೋಟಿ ಅಕ್ರಮ ವರ್ಗ. ಏನಿದು ಪ್ರಕರಣ? ಯಾರು ಭಾಗಿ? ಸಹಕಾರಿ ಹಗರಣ. ನ್ಯೂಸ್ 18 ಬಿಗ್ ಎಕ್ಸ್ಪೋಸ್. ಕೋಟಿ ಕೋಟಿ ಅಕ್ರಮ ಹಣ ಅನ್ಯ ಖಾತೆಗಳಿಗೆ ಜಮೆ ಆಯ್ತಾ? ಖಾಸಗಿ ಖಾತೆಗಳಿಗೆ ಜಮಾವಣೆ ಆಯ್ತಾ? ಸಂಸ್ಥೆಯ ಬೈಲಾಗಿಲ್ಲ ಬಿಡಿಗಾಸಿನ ಬೆಲೆ ಅನ್ನುವಂತ ರೀತಿಯಲ್ಲಾಗಿದೆ ಈ ಅಕ್ರಮ. ನ್ಯೂಸ್ 18 ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ಇದು. ಬಿಗ್ ಎಕ್ಸ್ಪೋಸ್ ನ್ಯೂಸ್ 18 ನಲ್ಲಿ ಮಾತ್ರ. ಸಂಸ್ಥೆಯ ರೂಲ್ಸ್ ರೆಗ್ಯುಲೇಷನ್ಸ್ ಬೈಲಾ ಯಾವುದಕ್ಕೂ ಬಿಡಿಗಾಸಿನ ಬೆಲೆನೇ ಇಲ್ಲದಂತೆ ಅಕ್ರಮ ಎಸಗಿರುವುದು. ಆಡಿಟ್ ವರದಿಯಲ್ಲಿ ಅಕ್ರಮ ಬಟಬೈಲಾಗಿದೆ. ಸರ್ಕಾರ ನಡೆಸಿರುವಂತಹ ಆಡಿಟ್ ವರದಿಯಲ್ಲಿ ಈ ಅಕ್ರಮ ಸಾಬೀತಾದ್ರೂ ಕೂಡ ಇದುವರೆಗೂ ಕ್ರಮ ಯಾಕಾಗಿಲ್ಲ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಅದಕ್ಕೆ ಪ್ರಭಾವಿಗಳ ಒತ್ತಡ ಕಾರಣನ? ಸರ್ಕಾರ ಮಣಿತ ಹಾಗಾದ್ರೆ ಈ ಒತ್ತಡಗಳಿಗೆ? ಕರ್ನಾಟಕ ಸಹಕಾರ ಪತ್ತಿನ ಸಂಘದ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಪತ್ತಿನ ಸಂಘಗಳ ಮಹಾಮಂಡಳಿಯಲ್ಲಿ ಬರೋಬ್ಬರಿ 23 ಕೋಟಿ ಅಕ್ರಮ, ಸುಮಾರು 23 ಕೋಟಿ ಅಕ್ರಮ ಆಗಿರೋದು ಆಡಿಟ್ ವರದಿಯಲ್ಲಿ ಬಟಾಬಯಲಾಗಿದೆ. ಅದು ಚೆಕ್ ಮತ್ತು ಆರ್ಟಿಜಿಎಸ್ ಮೂಲಕವಾಗಿ ಕೋಟ್ಯಾಂತರ ಹಣ ವರ್ಗಾವಣೆಯಾಗಿದೆ. 3 ಜನ ಅಧ್ಯಕ್ಷರ ಅವಧಿಯಲ್ಲಿ ಭಾರಿ ಅಕ್ರಮ ಆಗಿರುವುದು ಈಗ ಬಯಲಾಗಿದೆ. ಸುಮಾರು 23 ಕೋಟಿ ಅನ್ಯ ಖಾತೆಗಳಿಗೆ, ಖಾಸಗಿ ಖಾತೆಗಳಿಗೆ ವರ್ಗಾವಣೆ ಆಯ್ತಾ? ನ್ಯೂಸ್ 18 ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು. 2016ರಿಂದ 2014ರವರೆಗೆ ನಡೆದಂತಹ ಅತಿ ದೊಡ್ಡ ಹಗರಣ, ಸುಮಾರು 23 ಕೋಟಿ. ಈ ಬಗ್ಗೆ ಸರ್ಕಾರ ನಡೆಸಿದಂತ ಆಡಿಟ್, ಅದರಲ್ಲಿ ಅಕ್ರಮ ಬಯಲಾಗಿದೆ. ಸುಮಾರು 23 ಕೋಟಿ ಹಣ ಅಕ್ರಮ ಆಗಿದೆ ಎನ್ನುವಂತ ಗಂಭೀರ ಆರೋಪ ಈಗ ಮುನ್ನೆಲೆಯಲ್ಲಿ ಬಂದಿರುವಂತದ್ದು. ಜಿಟಿಡಿ ಪತ್ನಿ ಲಲಿತಾ ಅವಧಿಯಲ್ಲಿ ಹಣ ವರ್ಗಾವಣೆಯಾಗಿದೆ. ಒಟ್ಟು 12 ಕೋಟಿಗೂ ಹೆಚ್ಚು ಹಣ ವರ್ಗಾವಣೆಯಾಗಿರುವಂತದ್ದು ಜಿಟಿಡಿ ಅವರ ಪತ್ನಿ ಲಲಿತಾ ಅವರ ಅವಧಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹಣ ವರ್ಗ ಆಗಿರುವಂತದ್ದು ಬರೋಬ್ಬರಿ 12 ಕೋಟಿಗೂ ಹೆಚ್ಚು ಹಣ. ಇದಾದ ಮೇಲೆ ಸಿಎಂ ಮಾರೇಗೌಡ ಅವಧಿಯಲ್ಲೂ ಕೂಡ 8 ಕೋಟಿಗೂ ಅಧಿಕ ಹಣ ವರ್ಗಾವಣೆಯಾಗಿದೆ. ಇನ್ನು 3ನೇ ಅವಧಿ ವಿ ರಾಜು ಅವಧಿಯಲ್ಲಿ 98 ಲಕ್ಷಕ್ಕೂ ಅಧಿಕ ಹಣ ವರ್ಗಾವಣೆಯಾಗಿದೆ. ಒಟ್ಟಾರೆಯಾಗಿ 23 ಕೋಟಿ 75 ಲಕ್ಷ 14,481 ರೂಪಾಯಿ ಅಕ್ರಮ ವರ್ಗಾವಣೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಬಗ್ಗೆ ಗಂಭೀರ ಆರೋಪಗಳು ಮುನ್ನೆಲೆಯಲ್ಲಿ ಬಂದಿದೆ. ಮಹಾಮಂಡಳದ ಹಣ ಅನ್ಯ ಖಾತೆಗಳಿಗೆ, ಖಾಸಗಿ ಖಾತೆಗಳಿಗೆ ವರ್ಗಾವಣೆ ಹೇಗೆ ಮಾಡಲಾಯಿತು? ಈ ಸ್ಟಾಂಪಿಂಗ್ ಯೋಜನೆಗೆ ಡೆಪಾಸಿಟ್ ಮಾಡಿದಂತಹ ಹಣ ಇದು. ರಾಜ್ಯದ 2350 ಸಂಘಗಳಿಂದ ಬಂದಿದ್ದಂತಹ ಹಣ ಇದು. ಅಪೆಕ್ಸ್ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಇಡಲಾಗಿತ್ತು ಈ ಪ್ರಮಾಣದ ಹಣವನ್ನು. ಇದರ ಬಡ್ಡಿ ಹಣದಿಂದ ಸಂಸ್ಥೆಯ ನಿರ್ವಹಣೆ ಮಾಡಬೇಕು, ತರಬೇತಿಯನ್ನು ಕೊಡಬೇಕು. ಆದ್ರೆ ಈ ಮೂಲ ಉದ್ದೇಶವನ್ನೇ ಬದಿಗೊತ್ತಿ ಮರೆತು ಹಣ ವರ್ಗಾವಣೆ ಮಾಡಿರುವಂತದ್ದು ಈಗ ಬಯಲಾಗಿದೆ. ಸಿಇಒ ಆಗಿದ್ದಂತ ಆಶಾ ಮತ್ತು ಗುರುಪ್ರಸಾದ್ ಇವರ ಅಧಿಕಾರ ದುರ್ಬಳಕೆ ಆಗಿರುವಂತಹ ಆರೋಪ ಇದೆ. 3 ಅಧ್ಯಕ್ಷರ ಅವಧಿಯಲ್ಲಿ ಹಣ ವರ್ಗಾವಣೆ ಗಂಭೀರ ಆರೋಪವನ್ನ ಮಾಡಲಾಗಿದೆ. ಅಧ್ಯಕ್ಷರ ಸಹಿ ಇಲ್ಲದೇನೆ ಹಣ ವರ್ಗಾವಣೆ ಮಾಡುವಂತಿಲ್ಲ. ಹಾಗಾದ್ರೆ ಕಣ್ಣ ಮುಂದೆ ಇಷ್ಟು ದೊಡ್ಡ ಮಟ್ಟದ ಅಕ್ರಮ ಆಗ್ತಾ ಇದ್ರೂ ಕೂಡ ಅಧ್ಯಕ್ಷರು ಸುಮ್ಮನಾಗಿದ್ದು ಹೇಗೆ? ಎಲ್ಲ ಗೊತ್ತಿದ್ದು ಸುಮ್ಮನಾಗಿದ್ರ ಹಾಗಾದ್ರೆ ಅನ್ನೋದು. ಫೋಟೋದಲ್ಲಿ ನೋಡ್ತಾ ಇದ್ದೀವಿ ಲಲಿತಾ ಅವರು, ಜಿಟಿ ದೇವೇಗೌಡರ ಪತ್ನಿ. ಇವರ ಅವಧಿಯಲ್ಲಿ ಹಣ ವರ್ಗಾವಣೆಯಾಗಿದೆ ಒಂದಷ್ಟು. ಇದಾದ ನಂತರದಲ್ಲಿ ಮತ್ತಿಬ್ಬರು ಅಧ್ಯಕ್ಷರಾದ ನಂತರದಲ್ಲಿ ಅವರ ಅಧಿಕಾರ ಅವಧಿಯಲ್ಲೂ ಕೂಡ 2 ಬಾರಿ, ಒಟ್ಟಾರೆಯಾಗಿ 3 ಬಾರಿ ಹಣ ವರ್ಗಾವಣೆ ಆಗಿದೆ. 23 ಕೋಟಿ ಬಹುತೇಕವಾಗಿ ಹಣ ವರ್ಗಾವಣೆ ಆಗಿರುವಂಥದ್ದು. ಎಲ್ಲವೂ ಕೂಡ ಅಕ್ರಮ ವರ್ಗಾವಣೆ ಆಗಿದೆ ಅಂತ ಗಂಭೀರ ಆರೋಪ ಮಾಡಲಾಗಿದೆ. ಹಣ ದುರ್ಬಳಕೆ ವರದಿ, ಸರ್ಕಾರ ನಡೆಸಿದಂತ ಆಡಿಟ್ ವರದಿಯಲ್ಲಿ ಬಟಾಬಯಲಾಗಿದೆ. ಈ ಬಗ್ಗೆ ಒಂದಿಷ್ಟು ಸಾಕ್ಷ್ಯಗಳು ಸಿಗ್ತಾ ಇದ್ರು ಕೂಡ ಇಲ್ಲಿವರೆಗೂ ಸುಮ್ಮನಾಗಿದ್ದು ಯಾಕೆ, ಸುಮ್ಮನಿರೋದು ಯಾಕೆ ಸರ್ಕಾರ ಅನ್ನೋದು ಸೂಕ್ತ ಕ್ರಮಕ್ಕೆ ಹಾಲಿ ನಿರ್ದೇಶಕ ಚಂದ್ರಶೇಖರ್ ಒತ್ತಾಯ ಮಾಡ್ತಾ ಇದ್ದಾರೆ. ಸದ್ಯಕ್ಕಿರುವಂತಹ ನಿರ್ದೇಶಕರು ಚಂದ್ರಶೇಖರ್ ಲೋಕಾಯುಕ್ತ ಮತ್ತು ಇಡಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಹಾಲಿ ನಿರ್ದೇಶಕ ಚಂದ್ರಶೇಖರ್ ಅವರು ತನಿಖೆ ಆಗಬೇಕು ಅಂತ, 3 ಮಾಜಿ ಅಧ್ಯಕ್ಷರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಹಾಲಿ ನಿರ್ದೇಶಕ ಚಂದ್ರಶೇಖರ್ ಸರ್ಕಾರದ ಆಡಿಟ್ ವರದಿಯಲ್ಲಿ ಅಕ್ರಮ ಬಯಲಾಗಿದೆ, ಅಕ್ರಮ ಆಗಿದೆ ಅಂತ ತೋರಿಸ್ತಾ ಇದೆ. ಆಡಿಟ್ ವರದಿಗೆ ಸ್ಟೇ ತರಲಾಗಿದೆ ಈ 3 ಮಾಜಿ ಅಧ್ಯಕ್ಷರುಗಳಿಂದ. ಹಾಗಾಗಿ ಈಗ ಕೋರ್ಟ್ ಅಲ್ಲಿ ಆ ಸ್ಟೇ ಅನ್ನ ವ್ಯಾಕೇಟ್ ಮಾಡಬೇಕು ಅಂತ
ಹಾಲಿ ನಿರ್ದೇಶಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ, ಆ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತ. ಸದ್ಯ ಸಿಐಡಿ ಅಂಗಳದಲ್ಲಿ ಅಕ್ರಮದ ಸಂಪೂರ್ಣ ವರದಿ ಇದೆ. ಆದ್ರೆ ಸಿಐಡಿಯಲ್ಲೇ ಧೂಳು ಹಿಡಿತಾ ಇರೋದು ಯಾಕೆ? ಈ ವರದಿ ಅಕ್ರಮದ ಕುರಿತು ಸರ್ಕಾರ ಯಾಕೆ ಮೌನಕ್ಕೆ ಶರಣಾಗಿದೆ? ಯಾರದಾದ್ರೂ ಒತ್ತಡ ಇದೆಯಾ? ಯಾರಾದ್ರೂ ಇದರ ಬೆನ್ನಿಗೆ ನಿಂತ್ಕೊಂಡಿದ್ದಾರಾ? ಈ ಎಲ್ಲ ಅನುಮಾನಗಳು ಸಹಜವಾಗಿ ಮುನ್ನೆಲೆಯಲ್ಲಿ ಬಂದಿದೆ. ಎಸ್ ಚಂದ್ರಶೇಖರ್ ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳದ ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರಾಗಿದ್ದಾರೆ. ಇವರು ಬಗ್ಗೆ ಹೋರಾಟವನ್ನ ಮಾಡಿರುವಂತಹ ವ್ಯಕ್ತಿ. ಬಗ್ಗೆ ಆಡಿಟ್ನಲ್ಲಿ ವರದಿ ಬಂದರೂ ಕೂಡ, ಅಕ್ರಮ ಸಾಬೀತಾಗಿದ್ರೂ ಕೂಡ ಸಿಐಡಿಯಲ್ಲಿ ಈ ವರದಿ ಧೂಳು ಹಿಡಿತಾ ಇದೆ ಅಂತ ಅವರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಈ ಮೂವರು ಮಾಜಿ ನಿರ್ದೇಶಕರೇನಿದ್ದಾರೆ, ಅಧ್ಯಕ್ಷರೇನಿದ್ದಾರೆ, ಮಾಜಿ ಅಧ್ಯಕ್ಷರು, ಅವರ ಸ್ಟೇ ತಂದಿರುವಂಥದ್ದು, ಆ ಸ್ಟೇನ ವ್ಯಾಕ್ಯಾಟ್ ಮಾಡಿ ಅಂತ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಸಹಕಾರ ಸಂಘದವರು 50,000 ರೂಪಾಯಿ ಡೆಪಾಸಿಟ್ ಮಾಡಿ ಈ ಸ್ಟಾಂಪಿಂಗ್ ಏಜೆನ್ಸಿಯನ್ನು ಪಡ್ಕೋತಾ ಇದ್ರು ಪ್ರತಿ ಸಂಘದವರು. ಆ ಥರ ಕಲೆಕ್ಟ್ ಆದಂಥ ಹಣ ಸುಮಾರು 19,34,00,000 ಹಣವು ಈಗ ಅವ್ಯವಹಾರವಾಗಿ ದೊಡ್ಡ ಹಗರಣವಾಗಿದೆ. ಕಾರಣ ಇಷ್ಟೇ, 2014ರಿಂದ 16ರವರೆಗೂ ನಾನು ಅಂದರೆ ಎಸ್ ಚಂದ್ರಶೇಖರ್ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೆ. ಆವಾಗ ಆ ಸಂಸ್ಥೆಯಲ್ಲಿ 13 ಕೋಟಿ ಡೆಪಾಸಿಟ್ ಇತ್ತು. ಈ ಸಂಸ್ಥೆಗೆ ಶ್ರೀಮಾನ್ ಮಾರೇಗೌಡ ಅಂತೇಳಿ ಬೆಂಗಳೂರಿನವರು ಅಧ್ಯಕ್ಷರಾದರು. ಅವರು ಅಧ್ಯಕ್ಷರಾದ ಕಾಲದಲ್ಲಿ 16ನೇ ಇಸ್ವಿಯಿಂದ 19ನೇ ಇಸ್ವಿವರೆಗೂ ಅವರ ಕಾಲದಲ್ಲಿ 6 ಕೋಟಿ ರೂಪಾಯಿವರೆಗೂ ಅವ್ಯವಹಾರಗಳು ಆಗಿದೆ. ಅಲ್ಲಿದ್ದಂಥ CO, ಅಕೌಂಟೆಂಟು ಮತ್ತು ಮಾರೇಗೌಡರು 3 ಜನ ಸೇರಿ ಶ್ರೀಮಾನ್ ಮಾರೇಗೌಡರು ಅವ್ರ ಪೀಡಲ್ಲಿ 8,78,53,53,451 ರೂಪಾಯಿ ಅವ್ರ ಪೀಡಲ್ಲಿ ಹಗರಣ ಆಗಿದೆ. ಶ್ರೀಮತಿ ಕೆ ಲಲಿತಾ GT ದೇವೇಗೌಡರು ಅವ್ರ ಪೀಡಲ್ಲಿ 12,77,35,669 ರೂಪಾಯಿ ಅವ್ಯವಹಾರ ಆಗಿದೆ. ರಾಜು ಅಂತೇಳಿ ಇವರು ಶಿವಮೊಗ್ಗದವರು, ಇವರು 1 ವರ್ಷದ ಮಟ್ಟಿಗೆ ಅಧ್ಯಕ್ಷರಾಗಿದ್ದಾಗ ಇವ್ರ ಪೀರಿಯಡಲ್ಲಿ 50 ಲಕ್ಷ ರೂಪಾಯಿವರೆಗೂ 75 ಲಕ್ಷದವರೆಗೂ ಅವ್ಯವಹಾರ ಆಗಿದೆ. ಇದೆಲ್ಲ ಚೆಕ್ ಮೂಲಕ RTGS ಮೂಲಕನೇ ಹೋಗಿರೋಂಥ ವಿಚಾರ. ಪತ್ತಿನ ಸಹಕಾರ ಸಂಘದವರು 50,000 ರೂಪಾಯಿ ಡೆಪಾಸಿಟ್ ಮಾಡಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ ನಲ್ಲಿದ್ದಾರೆ. 2014ರಿಂದ ಆನಂದ್ 2024 ಅಂದ್ರೆ ಬರೋಬ್ಬರಿ 9 ವರ್ಷಗಳ ಅವಧಿಯಲ್ಲಿ ನಡೆದಂತ ಅಕ್ರಮ ಅಂತ ಆರೋಪ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಆಡಿಟ್ ವರದಿಯಲ್ಲಿ ಅಕ್ರಮ ಸಾಬೀತಾದ್ರೂ ಇಲ್ಲಿವರೆಗೂ ಸುಮ್ಮನಿರೋದು ಯಾಕೆ ಅನ್ನುವಂತ ಸಹಜ ಪ್ರಶ್ನೆ ಬರುತ್ತೆ. ಏನು ಹಗರಣ ಇದು ಆನಂದ್? ಅರುಣ್, ಏನು ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘದ ಮಹಾಮಂಡಳಿ ಏನಿದೆ, ಇಲ್ಲಿ ಸುಮಾರು 2,350 ವಿವಿಧ ರಾಜ್ಯದ ಪತ್ತಿನ ಸಂಘಗಳಿಂದ ಸುಮಾರು 50,000 ರೂಪಾಯಿ ಡೆಪಾಸಿಟ್ಗಳನ್ನ ಇಡಲಾಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಸ್ಟಾಂಪಿಂಗ್ ಏಜೆನ್ಸಿಯನ್ನ ಸಣ್ಣ ಸಣ್ಣ ಸಂಘಗಳು ಮಹಾಮಂಡಲದಿಂದ ಪಡ್ಕೊಳ್ಳಲಾಗಿತ್ತು. ಅದಕ್ಕಾಗಿ ಅವರಿಂದ 50,000 ರೂಪಾಯಿಯನ್ನ ಪಡ್ಕೊಳ್ಳಲಾಗಿತ್ತೆ. ಒಟ್ಟು 23 ಕೋಟಿ ರೂಪಾಯಿನ ಡೆಪಾಸಿಟ್ ಅಂದ್ರೆ ಬೆಂಗಳೂರಿನ DCC ಬ್ಯಾಂಕ್ ಮತ್ತು ಅಪೆಕ್ಸ್ ಬ್ಯಾಂಕ್ಗಳಲ್ಲಿ ಮಹಾಮಂಡಲ ಇಟ್ಟಿರುತ್ತೆ. ಇಲ್ಲಿ ಇಟ್ಟಿದ್ದಂತಹ ಹಣ ಏನಿದೆ, ಇದನ್ನ ಸುಮಾರು ಶಾಸಕ GT ದೇವೇಗೌಡರ ಪತ್ನಿ ಕೆ ಲಲಿತಾ ಅವರು ಅಧ್ಯಕ್ಷರಾದಂತಹ ಅವಧಿಯಲ್ಲಿ ಸುಮಾರು 12 ಕೋಟಿಗೂ ಹೆಚ್ಚು, ಹಾಗೂ ಮಾರೇಗೌಡರು ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ 8 ಕೋಟಿಗೂ ಹೆಚ್ಚು, ಹಾಗೂ ರಾಜು ಅವರು ಅಧ್ಯಕ್ಷರಾಗಿದ್ದಾಗ 98 ಲಕ್ಷ ರೂಪಾಯಿಗೂ ಹೆಚ್ಚು ಹಣವನ್ನ ಚೆಕ್ ಹಾಗೂ RTGS ಮೂಲಕ ಅಧಿಕಾರಿಗಳ ಸಹಕಾರದೊಂದಿಗೆ ಅನ್ಯ ಖಾತೆಗಳಿಗೆ ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಅಂತೇಳಿ ಒಂದು ದೂರು ಕೇಳಿ ಬಂದಿತ್ತು. ಇದನ್ನ ಸ್ವತಃ ಅಲ್ಲಿ ನಿರ್ದೇಶಕರಾಗಿದ್ದಂತಹ ಚಂದ್ರಶೇಖರ್ ಅವರು ಸಹಕಾರ ಇಲಾಖೆಗೆ ಕೊಟ್ಟಿರ್ತಾರೆ. ಅಲ್ಲಿ ಒಂದು ಸರ್ಕಾರ ಒಂದು ಸಮಿತಿಯನ್ನ ನೇಮಕ ಮಾಡ್ತಿರುತ್ತೆ. ಆ ಸಮಿತಿ ಏನಿದೆ ಅದು ಈಗ ವರದಿಯನ್ನ ಕೊಟ್ಟಿರುವಂತದ್ದು. ಹೌದು, 23 ಕೋಟಿಗೂ ಹೆಚ್ಚು ಅವ್ಯವಹಾರ ಸಹಕಾರ ಇಲಾಖೆಯಲ್ಲಿ ಈ ಮೂವರು ಅಧ್ಯಕ್ಷರ ಅವಧಿಯಲ್ಲಿ ಆಗಿದೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿದ್ದಂತಹ ಗುರು ಇರ್ಬೋದು, ಆಶಾ ಇರ್ಬೋದು, ಇವರು ಸಹ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಸರ್ಕಾರವೇ ನೇಮಿಸಿದಂತಹ ಒಂದು ತನಿಖಾ ಸಮಿತಿ ವರದಿಯನ್ನ ಕೊಟ್ಟರು ಸಹ, ಬಿಡುಗಡೆಯನ್ನ ಮಾಡಿದ್ರು ಸಹ, ಈ ಮೂವರು ಅಧ್ಯಕ್ಷರು ಹಾಗೂ ಅಕ್ರಮಕ್ಕೆ ಸಹಕಾರ ಮಾಡಿದಂತಹ ಅಧಿಕಾರಿಗಳಿಗೆ ಶಿಕ್ಷೆ ಯಾಕಿಲ್ಲ? 23 ಕೋಟಿ ಸಹಕಾರಿಗಳಿಂದ ಬಂದಂತಹ ಹಣವನ್ನ ಯಾಕೆ ಸರ್ಕಾರ ಮುಟ್ಟುಗೋಲು ಹಾಕೊಳ್ತಾ ಇಲ್ಲ? ಅಲ್ಲದೆ ಈ ರೀತಿ ಅಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿರುವಂತಹ, ಅಕ್ರಮವನ್ನು ಮಾಡಿರುವಂತಹ ಈ ಮೂವರು ಮಾಜಿ ಅಧ್ಯಕ್ಷರುಗಳ ವಿರುದ್ಧ ಕ್ರಮ ಆಗಬೇಕು. ಯಾವಾಗ ಇದು ಹೊರಗಡೆ ಬಂತು, ಈ ಮೂವರು ಅಧ್ಯಕ್ಷರಿಗೂ ಆಗಿದ್ದಂತವರು ಸ್ಟೇ ಅನ್ನು ತೆಗೆದುಕೊಂಡಿದ್ದಾರೆ. ಆ ಸ್ಟೇ ಅನ್ನು ವೆಕೆಟ್ ಮಾಡಿಸುವಂತ ಕೆಲಸಕ್ಕೂ ಕೂಡ ಸರ್ಕಾರ ಮುಂದಾಗಬೇಕು. ಜೊತೆಗೆ ಇವರ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಂಡಾದ್ರೂ ಕೂಡ 23 ಕೋಟಿ ಏನು ಇವರು ಅನ್ಯ ಖಾತೆಗಳಿಗೆ ವರ್ಗಾವಣೆ ಮಾಡಿದ್ದಾರೆ, ಸಹಕಾರದ ಅಧಿನಿಯಮದ ಅಡಿಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅನ್ಯ ಖಾತೆಗಳಿಗೆ ವರ್ಗಾವಣೆ ಮಾಡಲಿಕ್ಕೆ ಬರೋದಿಲ್ಲ. ಇವರು ಯಾವ್ಯಾವ
ಯಾವ ಖಾತೆಗಳಿಗೆ ಯಾವಾಗ ಇಷ್ಟು ಹಣವನ್ನು ಹಾಕಿದ್ದಾರೆ ಎಲ್ಲವನ್ನು ಕೂಡ ವಾಪಸ್ ಪಡಿಬೇಕು. ಅಲ್ಲದೆ ಇದಕ್ಕೆ ಸಹಕರಿಸಿದಂತೆ ಎಲ್ಲರಿಗೂ ಕೂಡ ಕಾನೂನು ಅಡಿಯಲ್ಲಿ ಶಿಕ್ಷೆ ಆಗಬೇಕು ಅಂತೇಳಿ ಈಗ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಚಂದ್ರಶೇಖರ್ ಅವರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇದರ ಜೊತೆಗಿನ ಸಹಕಾರ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳಿಗೂ ಕೂಡ ಈ ವಿಚಾರ ಗೊತ್ತು. ಆದ್ರೂ ಸಹ ಅವರು ಕೂಡ ಯಾರು ಅಂದ್ರೆ ಕಠಿಣ ನಿಲುವನ್ನು ತೆಗೆದುಕೊಳ್ಳೋಕೆ ಯಾಕೋ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ನಾನು ಈಗಾಗಲೇ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದೇನೆ, ಇಡಿಗೂ ಸಹ ದೂರನ್ನ ಕೊಟ್ಟಿದ್ದೇನೆ, ಆದ್ರೂ ಯಾವುದೇ ಪ್ರಯೋಜನ ಆಗ್ತಿಲ್ಲ. ಸರ್ಕಾರ ಇನ್ನಾದ್ರೂ ಇಂಥ ಅಕ್ರಮ ಮಾಡುವಂತವ್ರಿಗೆ ಕಡಿವಾಣ ಹಾಕಲಿಲ್ಲ ಅಂತಾದ್ರೆ ಒಂದು ವರದಿ ಕೊಡ್ತಾರೆ, ಅಕ್ರಮ ಆಗಿದೆ ಅಂತ ಅವ್ರ ಪರ್ಗ ಅವ್ರು ಹೋಗ್ತಾರೆ, ಯಾವುದೇ ರೀತಿಯಲ್ಲೂ ಕೂಡ ಇದು ಉಪಯೋಗಕ್ಕೆ ಬರೋದಿಲ್ಲ ಅನ್ನುವಂತಹ ಒತ್ತಾಯವನ್ನ ಚಂದ್ರಶೇಖರ್ ಅವರು ಮಾಡ್ತಾ ಇರುವಂತದ್ದು. ಅರುಣ್, ಓಕೆ, ಹೋಲ್ಡ್ ಆನ್, ಆನಂದ್ ಮಾತನಾಡಿಸ್ತಾನೆ. ಈ ಬಗ್ಗೆ ದೂರುದಾರರು ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾಗಿರಂತ ಚಂದ್ರಶೇಖರ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್ ನಮಸ್ತೆ. ಸರ್, ನನ್ನ ಮೊದಲ ಪ್ರಶ್ನೆ, ಈ ಕ್ರಮದ ಬಗ್ಗೆ ತಾವು ಗಂಭೀರ ಆರೋಪ ಮಾಡ್ತಾ ಇದ್ದೀರಿ, ಇದು ಎಸ್ಟಾಬ್ಲಿಷ್ ಆಗಿದ್ದು ಹೇಗೆ ಅಂತ ಅನ್ಸುತ್ತೆ ಸರ್? ಸರ್, ಇದು ನಮ್ಮ ಸಹಕಾರ ಮಂತ್ರಿಗಳಾದ ರಾಜಣ್ಣನವರು 24ನೇ ಇಸ್ವಿಲಿ ಒಂದು ಮಹಾಮಂಡಲಗಳದ್ದು ಒಂದು ಸಭೆ ಕರೀತಾರೆ ಸರ್. ಓಕೆ. ಆ ಎಲ್ಲಾ ಮಹಾಮಂಡಲದ ಸಿಒಗಳು ಮತ್ತೆ ಅಧಿಕಾರಿಗಳು ಇರ್ತಾರೆ ಸರ್. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಪತ್ತಿನ ಸಹಕಾರ ಮಹಾಮಂಡಲದ್ದು ಏನು ನಿಮ್ಮಲ್ಲಿ ಆರ್ಥಿಕವಾದ ವ್ಯವಸ್ಥೆ ಇದೆ ಅಂತ ಹೇಳಿದಾಗ ಅಲ್ಲಿದ್ದಂತ ಆಶಾಲತಾರವರು ಇಲ್ಲ ನಮ್ಮಲ್ಲಿ 20 ಕೋಟಿಗೂ ಹೆಚ್ಚಿಗೆ ಡೆಪಾಸಿಟ್ ಇದೆ ಅಂತ ಹೇಳ್ತಾರೆ ಸರ್. ಓಕೆ. ಎಲ್ಲಿದೆ ಅಂದಾಗ ಅಪೆಕ್ಸ್ ಬ್ಯಾಂಕ್ ಅಂತಾರೆ. ಅಪೆಕ್ಸ್ ಬ್ಯಾಂಕ್ MD ಅಲ್ಲೇ ಪಕ್ಕದಲ್ಲೇ ಇರ್ತಾರೆ ಸರ್. ಅವರು ಯಾವುದೇ ಹಣ ಇಲ್ಲಿಲ್ಲ, ಇಟ್ಟಿದ್ದೆಲ್ಲ ಡೆಪಾಸಿಟ್ ಇಟ್ಟಿದ್ದೆಲ್ಲ ಇವ್ರು ವಿತ್ಡ್ರಾ ಮಾಡಿದ್ದಾರೆ ಅಂತ ಹೇಳ್ತಾರೆ ಸರ್. ಓಕೆ. ಆಗ ಈ ವಿಚಾರ ಗಮನಕ್ಕೆ ಬಂದು ಆಗ ಅಂದಿನ ಸಹಕಾರ ಮಂತ್ರಿಗಳಾದ ರಾಜಣ್ಣನವರು ಇದಕ್ಕೆ ಆಡಿಟ್ ಮಾಡಕ್ಕೆ ಸುಮಾರು 30 ಜನ ಸರ್ಕಾರದಿಂದ ಆಡಿಟರ್ಗಳನ್ನ ನೇಮಿಸ್ತಾರೆ ಸರ್. ಅವರು ಸುಮಾರು ಒಂದು 6 ತಿಂಗಳು ಆಡಿಟ್ ಮಾಡಿ 15ನೇ ಇಸ್ವಿಯಿಂದ 24ನೇ ಇಸ್ವಿವರೆಗೂ ಒಂದು ವರದಿ ಕೊಡ್ತಾರೆ ಸರ್. ಇವ್ರ ಕಾಲದಲ್ಲಿ ಇಷ್ಟಿಷ್ಟು ಅಮೌಂಟ್ ಅವ್ಯವಹಾರ ಆಗಿದೆ, ಚೆಕ್ RTGS ಮೂಲಕನೇ ಹೋಗಿದೆ ಅಂತ ಹೇಳಿ ಕೊಡ್ತಾರೆ ಸರ್. ಓಕೆ. ಆ ವರದಿ ಬಂದಾಗ ಆ ವರದಿನ ತಗೊಂಡೋಗಿ ಇದೇ ಮಾರೇಗೌಡರು, ಶ್ರೀಮತಿ ಲಲಿತಾ GT ದೇವೇಗೌಡರು, ರಾಜುರವರು ಹೈಕೋರ್ಟ್ ಅಲ್ಲಿ ಆ ವರದಿಗೆ ಸ್ಟೇ ತಗೋತಾರೆ ಸರ್. ಸ್ಟೇ ಏನಂತ ತಗೋತಾರೆ ಅಂದ್ರೆ 64 ವರದಿ ಇನ್ನೂ ಬಂದಿಲ್ಲ, ಇವ್ರು ಯಾರು ನಮ್ಮ ಮೇಲೆ ಕ್ರಮ ತಗೋಬಾರ್ದು ಅಂತ ಹೇಳಿ ಹೋಗಿ ಸ್ಟೇ ತಗೋತಾರೆ ಸರ್. ಓಕೆ. ಈಗ ಏಪ್ರಿಲ್ 16ರಲ್ಲಿ 64 ವರದಿನೂ ರಿಲೀಸ್ ಆಯ್ತು ಸರ್. ಓಕೆ. ಅದ್ರಲ್ಲೂ ಅವ್ರದ್ದು ಪ್ರೂವ್ ಆಗಿದೆ ಸರ್. ಆದ್ರೆ ಸಹಕಾರ ಇಲಾಖೆ ಅಧಿಕಾರಿಗಳು ಈ ಸ್ಟೇ ವೆಕೆಟ್ ಮಾಡ್ತಿದ್ರಲ್ಲಿ ಇವತ್ತವರೆಗೂ ಗಮನ ಅಂತಿಲ್ಲ ಸರ್. ಹಾಗೆ ಮತ್ತೆ CODಲಿ ಕಂಪ್ಲೇಂಟ್ ಇದೆ ಸರ್. ಇದು COD ಅವರಿಗೆ ಆಡಿಟ್ ರಿಪೋರ್ಟ್ 64 ಎಂಕ್ವೈರಿ ರಿಪೋರ್ಟ್ ಎಲ್ಲ ಅವರಲ್ಲೂ ಇದೆ ಸರ್. ಆದ್ರೆ ಅವ್ರು ಇನ್ನೂ ಚಾರ್ಜ್ ಶೀಟ್ ಹಾಕಿಲ್ಲ ಸರ್. ಅವರು ಓಕೆ. ಆಶಾಲತಾ ಅನ್ನೋಳು ಒಬ್ಳಿಗೆ ಮಾತ್ರ ಅರೆಸ್ಟ್ ಮಾಡಿ 6 ತಿಂಗಳು ಜೈಲಲ್ಲಿ ಇದ್ದು ಈಗ ಅವ್ರು ರಿಲೀಸ್ ಆಗಿದ್ದಾರೆ ಸರ್. ರಿಲೀಸ್ ಆಗ ಕಾರಣ ಏನಂದ್ರೆ ಅಧ್ಯಕ್ಷರುಗಳೇ ಮಾಡಿರೋದು, ನಾನಲ್ಲ, ಅಧ್ಯಕ್ಷರುಗಳಿಗೆ ಇಲ್ಲ ನನಗೆ ಯಾಕೆ ತೊಂದರೆ ಕೊಡ್ತೀರಾ ಅಂತ ಹೇಳಿ ಹೈಕೋರ್ಟ್ ಅಲ್ಲಿ ಅವಳು ಬೇಲ್ ಆಗಿದೆ ಸರ್ IMಗೆ. ಓಕೆ. ಇವ್ರು ಇನ್ನೂ ಚಾರ್ಜ್ ಶೀಟ್ ಹಾಕಿಲ್ಲ ಸರ್. ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಕಾಣದ ಕೈಗಳು ತುಂಬಾ ವರ್ಕ್ ಆಗ್ತಾ ಇದೆ ಸರ್. ಆದ್ರಿಂದ ಮತ್ತೆ ನಾನು ಸಹಕಾರ ಇಲಾಖೆ ಅಧಿಕಾರಿಗಳು ಕೇಳೋದೇನಂದ್ರೆ ದಯವಿಟ್ಟು ಆ ಸ್ಟೇನ ವೆಕೆಟ್ ಮಾಡಿಸಿ ಮತ್ತೆ CODಲಿರುವಂತ ತನಿಖೆಗೆ ಚಾರ್ಜ್ ಶೀಟ್ ಫೈಲ್ ಮಾಡದೆ ತಾವು ಆ ಮೂಲಕ ನಾನು ಅವ್ರಲ್ಲಿ ಮನವಿ ಮಾಡ್ತೀನಿ ಸರ್. ಓಕೆ. ಚಂದ್ರಶೇಖರ್ ಸರ್, ಈಗ ಈ ಗೌರ್ಮೆಂಟ್ ನಡೆಸಿದಂತ ಆಡಿಟ್ ನಲ್ಲಿ ಅದ್ರ ಬಗ್ಗೆ ಏನದು ವೈರಲ್ ಆಗಿದೆ, ರಿಆಡಿಟಿಂಗ್ ಮಾಡಕ್ ಮತ್ತೆ KN ರಾಜನ್ ಅವರು ಇದ್ದಾಗ ಕೊಟ್ಟಿದ್ರು. ಬಟ್ ಅದ್ರ ಸಾಬೀತಾದ್ರೂ ಕೂಡ ಇದುವರೆಗೂ ಕ್ರಮ ಆಗಿಲ್ಲ ಅನ್ನೋದಕ್ಕೆ ತಾವೇನು ಆರೋಪ ಮಾಡ್ತೀರಿ? ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇಂಥವರದ್ದೇ ಒತ್ತಡ ಇದೆ ಅಂತ ಏನಾದ್ರು ಅನಿಸ್ತಿದೆಯಾ ತಮ್ಗೆ? ಸರ್ ಇದೆ ಸರ್. ಇವರು ಸರ್ಕಾರದ ಇವರು MLAಗಳ ಎಲ್ಲಾ ಕಡೆ ಪ್ರಭಾವ ಬೀರ್ತಾರೆ ಸರ್. ಇವ್ರ ಪ್ರಭಾವದಿಂದ ಅದು ಮೂವ್ಮೆಂಟ್ ಆಗ್ತಾ ಇಲ್ಲ ಸರ್. ನಾನು ಒಂದು 100 ಸಲ RTS ಆಫೀಸಿಗೆ ಅಲ್ಲಿದ್ದೀನಿ ಸರ್. ಈಗ ಏಪ್ರಿಲ್ ಅಲ್ಲಿ ಬಿಡುಗಡೆ ಕೊಟ್ಟವ್ರೆ ಸರ್. 2 ತಿಂಗಳಲ್ಲಿ ಆ ರಿಪೋರ್ಟ್ ರಿಲೀಸ್ ಆಗ್ಬೇಕಿತ್ತು ಸರ್. ಒಂದು ವರ್ಷದ ಮೇಲೆ 4 ತಿಂಗಳಾದ್ರೂ ಆ ರಿಪೋರ್ಟ್ ರಿಲೀಸ್ ಆಗ್ಲಿಲ್ಲ ಸರ್. ಓಕೆ. ನಾನು ಹೋರಾಟದ ಮೇಲೆ ಕೊನೆಗೆ ಏಪ್ರಿಲ್ 16ನೇ ತಾರೀಕು ರಿಲೀಸ್ ಮಾಡಿದ್ದಾರೆ ಸರ್. ಆಮೇಲೆ ಈ ತರ ವ್ಯವಸ್ಥೆ ಆದಾಗ ಸರ್ RCS ಅವರು ಸೋಮೋಟೋ ಮಾಡ್ಕೊಂಡು ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ಬೇಕು ಸರ್. ಇಲ್ಲ ಅಂದ್ರೆ ಹಣ ಕಟ್ಟಿಸ್ಬೇಕು ಸರ್. ಕ್ರಿಮಿನಲ್ ಕೇಸು ಬುಕ್ ಮಾಡಿಲ್ಲ, ಹಣನೂ ಕಟ್ಸಲ್ಲ, ಯಾವುದೇ ಕ್ರಮ ತಗೊಳಲ್ಲ ಸರ್. ಯಾಕೆಂದ್ರೆ ಪ್ರಭಾವಿಗಳು ಅವ್ರ ಹಿಂದೆ ಇದ್ದಾರೆ ಸರ್. ಅದ್ರ ಬಗ್ಗೆ ನಾನು ಹೋರಾಟ ಸರ್. ಅದು ಸರ್, ಈಗ ಒಬ್ಬರನ್ನ ಅರೆಸ್ಟ್ ಮಾಡಿದ್ರು ಅನ್ನೋ ಮಾಹಿತಿ ಕೊಟ್ರಿ. ಅದಾದ್ಮೇಲೆ CID ಈ ಬಗ್ಗೆ ಆಡಿಟ್ ನ ವರದಿ ಇದೆ, FIR ಆಗಿದೆ. ಸ್ಟೇಟಸ್ ಏನ್ ಗೊತ್ತಾಗ್ತಿದೆ ಸರ್ ತಮಗೆ ಈ ಪ್ರಕರಣ? ಏನು ಗೊತ್ತಿಲ್ಲ ಸರ್. ಇಲ್ಲಿವರೆಗೂ ಏನು ಆ ವಿಷಯನೇ ಬಂದಿಲ್ಲ ಸರ್. ಹೊರಗಡೆ ಬಂದೇ ಇಲ್ಲ ಸರ್. CODಲಿ ಆಡಿಟ್ ರಿಪೋರ್ಟ್ ಪೂರ್ತಿ ತರ್ಸ್ಕೊಂಡಿದ್ದಾರೆ ಸರ್ COD ಅವರು. ಮತ್ತೆ 64 ಎಂಕ್ವೈರಿ ರಿಪೋರ್ಟ್ ತರ್ಸ್ಕೊಂಡಿದ್ದಾರೆ RCS ಆಫೀಸ್ ಇಂದ.
ಎಲ್ಲ ಇದೆ ಸರ್. ಇವ್ರು 3 ಜನದ ಮೇಲೆ ಚಾರ್ಜ್ ಶೀಟ್ ಹಾಕ್ಬೇಕು ಸರ್. ಯಾವುದೇ ಕಾರಣಕ್ಕೂ ಅವ್ರು ಚಾರ್ಜ್ ಶೀಟ್ ಹಾಕ್ತೆ ಹಾಗೆ ಮುಂದೆ ಹೋಗ್ತಾ ಇದೆ ಸರ್ ಅದು. ಓಕೆ. ಸೊ ಇನ್ ಮುಂದಿನ ದಿನದಲ್ಲಿ ಇದೆ ಆದ್ರೆ ನಾವು ಸಹಕಾರಿಗಳೆಲ್ಲ ಸೇರಿ ಧರಣಿ ಮಾಡ್ಬೇಕು ಅನ್ನೋದು ಒಂದು ಇದ್ ಮಾಡಿದೀವಿ ಸರ್. ಈ ಮೊದಲು ಎಲ್ಲ ಗಮನಕ್ಕೆ ಕೊಟ್ಬಿಟ್ಟು ಸರ್ಕಾರದ ಗಮನಕ್ಕೆ ಕೊಟ್ಟು ಮಾಡೋಣ ಅಂತಿದೀವಿ ಸರ್ ನಾವು. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದಕ್ಕೆ. ಮೇಲುಕೋಟೆ ಯೋಗ ನರಸಿಂಹಸ್ವಾಮಿ ಖಜಾನೆ ಲೂಟಿಯಾಗಿದೆ. ಹುಂಡಿಯಲ್ಲಿದ್ದಂತ ಚಿನ್ನ, ಬೆಳ್ಳಿ, ನಗದು ಕಳ್ಳತನ ಆಗಿದೆ. ಮೇಲುಕೋಟೆ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಮೇಲುಕೋಟೆ ಯೋಗ ನರಸಿಂಹನ ಖಜಾನೆಯನ್ನೇ ಲೂಟಿ ಮಾಡಿದ. ಹುಂಡಿಯಲ್ಲಿದ್ದಂತಹ ಚಿನ್ನ, ಬೆಳ್ಳಿ ಮತ್ತು ನಗದು ಕಳ್ಳತನ ಆಗಿದೆ. ಮೇಲುಕೋಟೆ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದೇವಸ್ಥಾನದ ಪಾರುಪತ್ತೆಗಾರ, ಅರ್ಚಕ ಮತ್ತು ಪರಿಚಾರಕ ಕಾಬೂಲುಗಾರನ ವಿರುದ್ಧ ದೂರು ದಾಖಲಾಗಿದೆ. ಅಲ್ಲಿನ ಇಒ ದೂರು ಕೊಟ್ಟಿದ್ದಾರೆ. ವಜ್ರಾಂಗಿ ಆಭರಣ ಬಳಿಕ ದೊಡ್ಡ ಪ್ರಮಾಣದ ಕಳ್ಳತನದ ಶಂಕೆ ವ್ಯಕ್ತವಾಗಿದೆ. ವಜ್ರಾಂಗಿ ಆಭರಣದ ಬಳಿಕ ಅತಿ ದೊಡ್ಡ ಪ್ರಮಾಣದ ಕಳ್ಳತನ ಇದು ಅಂತ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೇಗುಲದ ಗುಪ್ತ ಸಿಸಿಟಿವಿಯನ್ನು ಕೂಡ ಕಳ್ಳರು ದೋಚಿಕೊಂಡು ಹೋಗಿದ್ದಾರೆ. ಜನವರಿ 11ರಂದು ನಡೆದಂತಹ ಕಳ್ಳತನ ಪ್ರಕರಣ ಇದು. ದೇಗುಲದಲ್ಲಿ ನಡೆದಿದ್ದಂತಹ ಕಳ್ಳತನ ನೋಟಿಸ್ಗೆ ಉತ್ತರ ಸಿಗ್ತಾ ಇದೆ. ಹಾಗಾಗಿ ಎಫ್ಐಆರ್ ದಾಖಲಾಗಿದೆ. ಈ ಬಗ್ಗೆ ಕಾರಣವನ್ನ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು 5 ಜನರಿಗೆ. ಆದರೆ ಯಾವುದೇ ರೀತಿಯಾದಂತಹ ಉತ್ತರ ಸಿಗದಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ದೂರು ದಾಖಲಾಗಿದೆ. ಜನವರಿ 11ರಂದು ನಡೆದಿದ್ದಂತಹ ಕಳ್ಳತನ ಪ್ರಕರಣ, ಅಲ್ಲಿಂದ ಇಲ್ಲಿವರೆಗೂ ನೋಟಿಸ್ಗಳನ್ನು ನೀಡಲಾಗಿತ್ತು. ಈ ನೋಟಿಸ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ, ಉತ್ತರ ಬರೆದಂತಹ ಹಿನ್ನೆಲೆಯಲ್ಲಿ ಫೈನಲಿ ಈಗ ಕೇಸ್ ದಾಖಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ರಾಜ್ಯದ ಪ್ರಮುಖ ದೇವಸ್ಥಾನ, ಇಲ್ಲಿ ನಡೆದಂತ ಕಳ್ಳತನ ಪ್ರಕರಣ, ಜನವರಿಯಿಂದ ಇಲ್ಲಿವರೆಗೂ ಯಾವುದೇ ರೀತಿಯಾದಂತ ಆನ್ಸರ್ ಸಿಕ್ಕಿಲ್ಲ ಅಂದ್ರೆ ಸಹಜವಾಗಿ ಕಾನೂನು ರೀತಿಯ ಕ್ರಮ ಆಗ್ತಾ ಇದೆ. ಈ 5 ಜನ ಅಂತ ಮೆನ್ಷನ್ ಮಾಡಲಾಗ್ತಾ ಇದೆ. ಆ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಅರುಣ್, ಏನು ಅಂತಂದ್ರೆ ಮೇಲುಕೋಟೆಯ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪದೇ ಪದೇ ಸಿಸಿ ಕ್ಯಾಮ್ರಾ ಕೆಟ್ಟು ಹೋಗ್ತಾ ಇತ್ತು. ಇದು ದೇವಸ್ಥಾನದ ಆಡಳಿತ ಮಂಡಳಿಗೆ ತಲೆನೋವಾಗಿತ್ತು. ಜೊತೆಗೆ ಇಒ ಅವ್ರ ಗಮನಕ್ಕೂ ಕೂಡ ಸಾಕಷ್ಟು ಬಾರಿ ಬಂದಿತ್ತು. ಅಂದ್ರೆ ಇಲ್ಲಿ ಸಿಸಿ ಕ್ಯಾಮ್ರಾಗಳನ್ನ ಯಾರೋ ಅಲ್ಲಿಯವರೇ ಅಂದ್ರೆ ದೇವಸ್ಥಾನದವರೇ ಹಾಳು ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ದೇವಸ್ಥಾನದ ಇಒ ಆಗಿರ್ತಕ್ಕಂಥ ಶೀಲಾ ಅವರಿಗೆ ಲಭ್ಯ ಆಗಿತ್ತು. ಹೀಗಾಗಿ ಜನವರಿ 5ನೇ ತಾರೀಕು ಸಿಸಿ ಕ್ಯಾಮ್ರಾಗಳನ್ನ ರೆಡಿ ಮಾಡಿಸುವಂತ ಕೆಲಸವನ್ನ ದೇವಸ್ಥಾನದ ಇಒ ಶೀಲಾ ಅವರು ಮಾಡಿರ್ತಾರೆ. ಅದಾದ ಬಳಿಕ ಜನವರಿ 11ನೇ ತಾರೀಕು ಮತ್ತೆ ಸಿಸಿ ಕ್ಯಾಮ್ರಾಗಳ ಕೆಟ್ಟು ಹೋಗುವಂತೆ ಮಾಡಿರ್ತಾರೆ. ಜೊತೆಗೆ ಆ DVRಗೆ ರಾಂಗ್ ಕನೆಕ್ಷನ್ ಅನ್ನ ಕೊಟ್ಟು ಸುಟ್ಟು ಹೋಗುವಂತ ರೀತಿನಲ್ಲಿ ಅದನ್ನ ಪ್ಲಾನ್ ಮಾಡಿರ್ತಾರೆ. ಇದಾದ ಬಳಿಕ ಒಂದು ಸೀಕ್ರೆಟ್ ಸಿಸಿ ಕ್ಯಾಮ್ರಾವನ್ನ ಅಂದ್ರೆ ಸ್ಪೈ ಕ್ಯಾಮ್ರಾವನ್ನ ದೇವಸ್ಥಾನದಲ್ಲಿ ಅಳವಡಿಸಿರ್ತಾರೆ. ಯಾಕಂದ್ರೆ ಪದೇ ಪದೇ ಸಿಸಿ ಕ್ಯಾಮ್ರಾಗಳನ್ನ ಹಾಳು ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಸ್ಪೈ ಕ್ಯಾಮ್ರಾವನ್ನ ಹಾಕಿರ್ತಾರೆ. ಈ ಸ್ಪೈ ಕ್ಯಾಮ್ರಾವನ್ನ ಹಾಕಿರುವಂತದ್ದು ದೇವಸ್ಥಾನದ ಅರ್ಚಕರು, ಪಾರುಪತ್ತೆಗಾರರು, ಹೀಗೆ ಒಂದು 3-4 ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ಆದ್ರೆ ಜನವರಿ 11ನೇ ತಾರೀಕು ಆ ಸ್ಪೈ ಕ್ಯಾಮ್ರಾವನ್ನೇ ಕಳ್ತನ ಮಾಡುವಂತ ಕೆಲಸವನ್ನ ಮಾಡ್ಲಾಗಿರುತ್ತೆ. ಹೀಗಾಗಿ ಏನು ದೇವಸ್ಥಾನದಲ್ಲಿ ಅವತ್ತು ಯಾರ್ಯಾರು ಅಂದ್ರೆ ಜನವರಿ 11ನೇ ತಾರೀಕು ದೇವಸ್ಥಾನದಲ್ಲಿ ಪಾರುಪತ್ತೆಗಾರರಾಗಿ ಶ್ರೀಧರ್ ಇರ್ತಾರೆ, ಜೊತೆಗೆ ಅರ್ಚಕ ನಾರಾಯಣ ಭಟ್ರು ಇರ್ತಾರೆ, ಹಾಗೆ ಪರಿಚಾರಕರಾಗಿ ತಿರುವೆಂಕಟಾಚಾರ್ ಹಾಗೂ ಕಾವಲ್ಗಾರರಾಗಿ ಗಂಗಾಧರ್ ಮತ್ತೆ ಬಸವರಾಜ್ ಇರ್ತಾರೆ. ಹೀಗಾಗಿ ದೇವಸ್ಥಾನದ ಇಒ ಅವತ್ತು ಏನು ಸ್ಪೈ ಕ್ಯಾಮ್ರಾ ಕಾಣೆಯಾಗಿತ್ತು ಇದನ್ನ ಈ ವಿಚಾರವಾಗಿ ಒಂದಷ್ಟು ನೋಟಿಸ್ ಅನ್ನ ಕೊಟ್ಟಿರ್ತಾರೆ ಇಷ್ಟು ಜನಕ್ಕೂ. ಆದ್ರೆ ನೋಟಿಸ್ಗೆ ಇವರು ಸರಿಯಾದ ಉತ್ತರವನ್ನ ಕೊಟ್ಟಿರೋದಿಲ್ಲ. ಹೀಗಾಗಿ ದೇವಸ್ಥಾನದ ಇಒ ಆಗಿರ್ತಕ್ಕಂಥ ಶೀಲಾ ಅವರು ಮೇಲುಕೋಟೆ ಪೊಲೀಸರಿಗೆ ಈಗ ದೂರನ್ನ ಕೊಟ್ಟಿರುವಂತದ್ದು. ಸಿಸಿ ಕ್ಯಾಮರಾಗಳನ್ನ ಏನು ಹಾಳು ಮಾಡುವಂತ ಕೆಲಸವನ್ನ ಮಾಡಿರುವುದೇ ಉಂಡಿಯಲ್ಲಿ ಇರತಕ್ಕಂಥ ಚಿನ್ನ, ಬೆಳ್ಳಿ ಹಾಗೂ ನಗದನ್ನ ಕದಿಯೋದಿಕ್ಕೆ ಅನ್ನುವಂತ ಆರೋಪವನ್ನ ದೇವಸ್ಥಾನದ ಇಒ ಶೀಲಾ ಅವರು ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಶಾಲೆ ಮುಂದೆಯೇ ನಿಂತ ಕೊಳಚೆ ನೀರು, ಸಾಂಕ್ರಾಮಿಕ ರೋಗಕ್ಕೆ ಆಹ್ವಾನ ನೀಡುತ್ತಿದೆ ಶಾಲೆ. ಸರ್ಕಾರದ ನಿರ್ಲಕ್ಷ್ಯ, ವಿದ್ಯಾರ್ಥಿಗಳಿಗೆ ಪ್ರಾಣ ಸಂಕಟ, ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ? ಶಾಲೆಯ ಆವರಣದಲ್ಲೇ ಕೊಳಚೆ ನೀರು ಸಂಗ್ರಹವಾಗ್ತಾ ಇದೆ. ಸಾಂಕ್ರಾಮಿಕ ರೋಗಗಳಿಗೆ ಆಹ್ವಾನ ಕೊಡ್ತಾ ಇದೆ ಶಾಲೆ. ಬೆಂಗಳೂರು ಕಾಕ್ಸ್ಟೌನ್ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಮಾದರಿ ಶಾಲೆ. ಜೂನ್ 1ನೇ ತಾರೀಕಿನಿಂದ ಶಾಲೆಗಳು ಆರಂಭ ಆಗಿದೆ. ಮಕ್ಕಳು ಬರ್ತಾ ಇದ್ದಾರೆ, ಆದರೆ ಪರಿಸ್ಥಿತಿ ಮಾತ್ರ ಈ ರೀತಿ ಆಗಿದೆ.
ಫುಟ್ಪಾತ್ ಇಲ್ಲ, ನೀರು ಹೋಗೋಕೆ ಚರಂಡಿ ವ್ಯವಸ್ಥೆ ಇಲ್ಲ. ಹಾಗಾಗಿ ಮೋರಿ ನೀರಿನಿಂದ ತುಂಬಿ ಹೋಗಿದೆ ಶಾಲೆಯ ಆವರಣ. ಈ ಬಗ್ಗೆ ದೂರು ಕೊಟ್ಟರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್, ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನುವಂಥ ರೀತಿಯಲ್ಲಿದ್ದಾರೆ ಅಧಿಕಾರಿಗಳು. ಗಮನಕ್ಕೆ ತಂದರೂ ಕೂಡ, ದೂರು ಕೊಟ್ಟರೂ ಕೂಡ ಕ್ಷೇತ್ರದ ಶಾಸಕರಿಗೆ ಮಕ್ಕಳಿಂದಲೇ ಈಗ ಮಂಗಳಾರತಿ ಮಾಡಲಾಗಿದೆ. ಮಕ್ಕಳ ಟಿಸಿ ವಾಪಸ್ ಕೊಡಿ ಅಂತ ಪೋಷಕರು ಕೇಳ್ತಾ ಇದ್ದಾರೆ. ನಾವು ಬೇರೆ ಶಾಲೆಗೆ ಹೋಗ್ತೀವಿ ಅಂತಿದ್ದಾರೆ. ಸಹಜವಾಗಿ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಶಿಕ್ಷಕರಿಗೆ ತಲೆಬಿಸಿ ಆಗ್ಬಿಟ್ಟಿದೆ. ಅಲ್ಲಿರುವಂತಹ ಶಿಕ್ಷಕರು ಏನ್ ಮಾಡಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಅಧಿಕಾರಿಗಳು, ಸಂಬಂಧಪಟ್ಟಂತಹ ಶಾಸಕರು, ಜನಪ್ರತಿನಿಧಿಗಳು ಯಾರೂ ತಲೆ ಕೆಡಿಸಿಕೊಳ್ತಾ ಇಲ್ಲ. ಮೊದಲೇ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳಿಸುವಂತವರ ಸಂಖ್ಯೆ ವಿರಳ ಆಗ್ತಾ ಇದೆ. ಮತ್ತೆ ಒಂದು ಕಡೆ ಜೂನ್ 1ನೇ ತಾರೀಕು ಹತ್ರ ಬರ್ತಾ ಇದ್ದಂಗೆ ಶಿಕ್ಷಣ ಇಲಾಖೆ ಹೇಳುತ್ತಾ ಈ ಬಾರಿ ಹಿಂದಿಗಿಂತಲೂ ಹೆಚ್ಚಿನ ಸಂಖ್ಯೆಯನ್ನು ಜಾಸ್ತಿ ಮಾಡೋಣ ಅನ್ನುವಂಥ ಗುರಿಯನ್ನು ಇಟ್ಕೊಂಡು ನಾವು ಶಾಲೆ ಆರಂಭ ಮಾಡೋಣ ಅಂತ. ಆದ್ರೆ ದುಸ್ಥಿತಿ, ಪರಿಸ್ಥಿತಿ ಮಾತ್ರ ಈ ರೀತಿಯಾಗಿದೆ. ಕಾಸುಗಳು ಅಕೌಂಟ್ ಕೂಡ ಮಾಡೋದಿಲ್ಲ ಇಲ್ಲಿ MLAಗಳು. ಇಲ್ಲಿ ಬೇರೆ ವೋಟ್ ಮಾಡಿ ಹಾಕ್ಬೇಕು ಅಷ್ಟೇ ಅವ್ರಿಗೆ. ಇಲ್ಲೆಲ್ಲ ಹಾಕ್ಬೇಕಲ್ಲ, ಅಲ್ಲಿ ಸ್ಕೂಲ್ ಒಳಗಡೆ ಎಲ್ಲ ನೀರು ತುಂಬುತ್ತೆ. ಅವ್ರು ಬಂದು ರೆಡಿ ಮಾಡೋದಿಲ್ಲ. ವೋಟ್ ಮಾಡ್ರಕ್ಕೆಲ್ಲ ಮನೆ ಹತ್ರ ಬರ್ತಾರೆ, ಇಲ್ಲಿ ಮಾಡಕ್ ಬರೋದಿಲ್ಲ. ಬಂದು ಮನೆ ಕಟ್ಟ ಕೈ ಮುಟ್ಟಿ ವೋಟ್ ಹಾಕ್ರಿ ಅಮ್ಮ ಅಂತಾರೆ, ಬಂದು ಹಾಕೋದೇ ಇಲ್ಲ ಅಂತಾರೆ. ಇಲ್ಲಿ ಮಳೆ ಬರುವಾಗೆಲ್ಲ ಹಿಂಗೆ ಇರುತ್ತೆ, ಯಾವಾಗೂ ಬಂದು ಹಿಂಗೆ ಇರುತ್ತೆ. ಯಾರು ಕ್ಲೀನ್ ಮಾಡೋದಿಲ್ಲ ಇಲ್ಲಿ ಬಂದು. ಕಾಸುಗಳು ಅಕೌಂಟ್ ಕೂಡ ಮಾಡೋದಿಲ್ಲ ಇಲ್ಲಿ MLAಗಳು. ಇಲ್ಲಿ ಬೇರೆ ವೋಟ್ ಮಾಡಿ ಹಾಕ್ಬೇಕು ಅಷ್ಟೇ ಅವ್ರಿಗೆ. ಬಂದ್ಬಿಟ್ಟು ಎಂಟ್ರ್ ಆಗದಿರೋ ಒಂದು ಪರಿಸ್ಥಿತಿ ಇತ್ತು. ಜಂಪ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಪರಿಸ್ಥಿತಿ, ಕಲ್ಲುಗಳ ಮೇಲೆ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ತುಂಬ ಡೇಂಜರಸ್ ಆಗಿತ್ತು. ಬಟ್ ನ್ಯೂಸ್ 18 ವರದಿ ಮಾಡಾದ್ರ ಮೇಲೆ ಇಮಿಡಿಯೇಟ್ಲಿ ಅಟ್ಲೀಸ್ಟ್ ಕೆಸರೆಲ್ಲ ಕ್ಲೀನ್ ಮಾಡಿದ್ದಾರೆ, ಎಂಟ್ರೆನ್ಸಲ್ಲಿ ಕ್ಲೀನ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಇವಾಗ ನೀವು ನೋಡ್ದಂಗೆ ಈ ಫುಟ್ಪಾತ್ ಎಲ್ಲ ಫುಲ್ ಬ್ರೋಕನ್ ಆಗಿದೆ, ಎಲ್ಲ ಒಡೆದೋಗಿದೆ. ನಾವು ಕಂಪ್ಲೀಟ್ಲಿ ಯೂಸ್ ಮಾಡೋಕ್ಕಾಗೋದಿಲ್ಲ. ಈ ಲೊಕ್ಯಾಲಿಟಿಯಲ್ಲಿ 3 ಗೌರ್ಮೆಂಟ್ ಸ್ಕೂಲ್ ಇದೆ, 1 ಗೌರ್ಮೆಂಟ್ ಕಾಲೇಜ್ ಇದೆ, 1 ಮೆಟರ್ನಿಟಿ ಹಾಸ್ಪಿಟಲ್ ಇದೆ, 1 ಗೌರ್ಮೆಂಟ್ ಹಾಸ್ಪಿಟಲು ಇದೆ. ಇಷ್ಟು ಇದ್ರೂ ಇಲ್ಲಿ ಫುಟ್ಪಾತ್ಸು ಇಟ್ ಇಸ್ ಹೊಡೆದೋಗಿದೆಯಲ್ಲ, ಫುಟ್ಪಾತೇ ಇಲ್ಲ. ಬಂದಂಗೆ ನಡಿಯಕ್ಕೆ ಆಗಲ್ಲ ಇಲ್ಲಿ. ಕಲ್ಲಿಟ್ಬಿಟ್ಟು ನಡಿಬೇಕು, ಅದ್ರ ಮೇಲೆ ಅದ್ರೂ ಸ್ಲಿಪ್ ಆಗುತ್ತೆ. ಕಲ್ಲಿಟ್ಟು ಬಿಟ್ಬಿಟ್ಟು ಮನೆಗೆ ಹೊಡ್ಬಿಟ್ಟು ಬೇರೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ರೆ ಅದು ತುಂಬಾ ವರ್ಷದಿಂದ ಹಂಗೆ ಐತೆ. ಶಾಲೆಯಿಂದ ನಮ್ಮ ಪ್ರತಿನಿಧಿ ಪ್ರಗತಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡು. ಫಾಸ್ಟರ್ನಲ್ಲಿರುವಂತಹ ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಆವರಣ ಕೆಸರುಮಯ ಆಗೋಗಿತ್ತು. ಈ ಬಗ್ಗೆ ನ್ಯೂಸ್ 18 ಕೂಡ ವರದಿ ಮಾಡಿತ್ತು. ಇಷ್ಟಾದ್ರೂ ಕೂಡ ಇನ್ನೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಶಾಲಾ ಎಂಟ್ರೆನ್ಸ್ ನಲ್ಲೇ ಮೋರಿ ನೀರೆಲ್ಲವೂ ಕೂಡ ತುಂಬಿ ಹೋಗಿರುವಂತದ್ದು. ನೇರವಾಗಿ ವಿಜುವಲ್ ಸಮೇತವಾಗಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈ ಶಾಲೆಯಲ್ಲಿ ಸುಮಾರು 400ಕ್ಕೂ ಅಧಿಕ ಮಕ್ಕಳಿದ್ದಾರೆ. ಇಲ್ಲಿ ಮಳೆ ಬಂದ್ರು, ಗಾಳಿ ಇದ್ರು, ಯಾವುದೇ ರೀತಿಯಾದಂತಹ ಮಳೆ ಬಾರದೇ ಇದ್ರು ಕೂಡ ಇಲ್ಲಿ ನೀವೇನ್ ಗಮನಿಸ್ತಾ ಇದ್ದೀರಾ, ಈ ನೀರು ಇದೇ ರೀತಿಯಾಗಿ ತುಂಬಿಕೊಂಡಿರುತ್ತೆ, ಸ್ಟಾಕ್ ಆಗಿರುತ್ತೆ. ಏರಿಯಾದಲ್ಲಿರುವಂತಹ ಜನರೆಲ್ಲರೂ ಕೂಡ ಕಾರ್ ತೊಳೆದ್ರು ಕೂಡ ಅಲ್ಲಿ ನೀರು ಕೂಡ ಇಲ್ಲಿಗೆ ಬಂದು ಸ್ಟಾಕ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಅವ್ಯವಸ್ಥೆ ಇಲ್ಲಿ ತಾಂಡವ ಆಡ್ತಾ ಇರುವಂತದ್ದು. ಸಂಬಂಧಪಟ್ಟ BEOಗಳಿಗೆ, ಸ್ಥಳೀಯ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, BEO ಕೂಡ ಈ ಬಗ್ಗೆ ಗಮನ ವಹಿಸ್ತಿಲ್ಲ ಅನ್ನುವಂತಹ ಆಕ್ರೋಶವನ್ನ ಇಲ್ಲಿನ ಮಕ್ಕಳು ಕೂಡ ಹೊರ ಹಾಕ್ತಾ ಇರುವಂತದ್ದು. ಕ್ಷೇತ್ರದ ಶಾಸಕರು ಕೂಡ ಗಮನ ಹರಿಸ್ತಾ ಇಲ್ಲ. ಇಲ್ಲಿ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಮಳೆ ಇಲ್ಲ ಅಂದ್ರೆ ಈ ತರ ಪರಿಸ್ಥಿತಿ. ಮಳೆ ಇದ್ರೆ ಎಂಟ್ರೆನ್ಸ್ ನಲ್ಲೇ ಕೆಸರು ತುಂಬಿಕೊಳ್ಳುತ್ತೆ, ಶಾಲೆ ಒಳಗಡೆ ಎಲ್ಲ ನೀರು ಬಂದ್ಬಿಡುತ್ತೆ. ಸೊ ಸ್ಕೂಲ್ ಎಲ್ಲ ನಾವು ಹೋಗ್ಬೇಕಂದ್ರೆ ಯೂನಿಫಾರ್ಮ್ ಕೊಳೆ ಆಗುತ್ತೆ. ಕೈ ಮುರ್ಕೊಂಡಿರುವಂತಹ, ಕಾಲ್ ಮುರ್ಕೊಂಡಿರುವಂತಹ ಚಿತ್ರಣ ಈ ಭಾಗದಲ್ಲಿ ಇದೆ. ಸೊ ಆದಷ್ಟು ಬೇಗ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಮಕ್ಕಳಿಗೆ ಒಂದು ಸೊಲ್ಯೂಷನ್ ಅನ್ನ ಒದಗಿಸಿಕೊಡ್ಬೇಕು. ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಸಹಜವಾಗಿಯೇ ಸಾಕಷ್ಟು ಸೌಲಭ್ಯಗಳ ಮರೀಚಿಕೆ ಆಗಿರುತ್ತೆ. ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಬೇಕು ಅನ್ನೋದೇ ಇಲ್ಲಿನ ಮಕ್ಕಳ ಆಗ್ರಹ, ಜೊತೆಗೆ ಪೋಷಕರ ಆಗ್ರಹ, ಜೊತೆಗೆ ನ್ಯೂಸ್ 18ನ ಕಳಕಳಿ ಕೂಡ. ವಿಡಿಯೋ ಜರ್ನಲಿಸ್ಟ್ ಯೋಗೀಶ್ವರ್ ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಸಂಪರ್ಕದಲ್ಲಿದ್ದಾರೆ. ಪ್ರಗತಿ, ಶಾಲೆ ಮುಂದೆ ನಿಂತ್ಕೊಂಡು ನೀರು, ನಾವು ಮಳೆ ನೀರು ಅಂದ್ಕೊಂಡಿದ್ವಿ, ಬಟ್ ಒಂದು ಕಾರ್ ತೊಳೆದ್ರು ನೀರು ಬಂದು ನಿಂತ್ಕೊಳ್ಳುತ್ತೆ ಅಂದ್ರೆ ಅಲ್ಲಿನ ಪರಿಸ್ಥಿತಿ, ದುಸ್ಥಿತಿ ಯಾವ ರೀತಿಯಾಗಿದೆ ಅಂತ ನೋಡ್ತಿದ್ದೀವಿ ನಾವು. ಖಂಡಿತ ಅರುಣ್, ಸರ್ಕಾರಿ ಶಾಲೆ ಅಂತ ಅಂದ್ರೆ ಮೂಗ್ಮುರಿಯೋರ್ ಸಂಖ್ಯೆ ಜಾಸ್ತಿ ಇರುತ್ತೆ. ಹೀಗಿದ್ರು ಕೂಡ ನಲ್ಲಿರುವಂತಹ ಈ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 450 ಮಕ್ಕಳಿದ್ದಾರೆ. ಅಂದ್ರೆ ಪ್ರೈಮರಿಯಲ್ಲಿ 150, ಹೈಸ್ಕೂಲಲ್ಲಿ 300, 450 ಮಕ್ಕಳು ಓದ್ತಾ ಇರುವಂತಹ ಶಾಲೆಗೆ ಎಂತ ಸೌಕರ್ಯವನ್ನ ಕೊಡ್ಬೇಕು. ಆದ್ರೆ ನಮ್ಮ ಶಿಕ್ಷಣ ಇಲಾಖೆ ಅವ್ಯವಸ್ಥೆ ಆಗರ ಆಗಿ ಹೋಗ್ಬಿಟ್ಟಿದೆ. ಮಕ್ಕಳಿಗೆ ಸೂಕ್ತವಾದ ವ್ಯವಸ್ಥೆ ಮಾಡ್ಕೊಡ್ತಾ ಇಲ್ಲ.
ಏನೋ ಮಳೆ ಬಂತಂದ್ರೆ ಶಾಲೆ ಒಳಗಡೆ ಎಲ್ಲ ಕೆಸರು ತುಂಬ್ಕೊಂಡ್ಬಿಡತ್ತೆ, ಮಳೆ ಇಲ್ಲ ಅಂತಂದ್ರೆ ರೋಡಲ್ಲಿ ಯಾರೋ ಕಾರ್ ತೊಳೆದ್ರೆ ಶಾಲೆ ಮುಂದೆ ಬಂದು ನೀರು ನಿಂತ್ಕೊಳ್ಳುತ್ತೆ. ಅಂದ್ರೆ ಮಕ್ಕಳು ಸಾಂಕ್ರಾಮಿಕ ರೋಗದಿಂದ ಬಳಲುವಂತಹ ಭೀತಿಯಲ್ಲಿದ್ದಾರೆ. ಪೋಷಕರು ಕೂಡ ಆಕ್ರೋಶ ಹೊರ ಹಾಕ್ತಾ ಇದ್ರು. ಸಂಬಂಧಪಟ್ಟಂತಹ ಏನೋ ಅಧಿಕಾರಿಗಳು BEO ಆಗ್ಲಿ ಅಥವಾ DDPI ಆಗ್ಲಿ ಇವರೆಲ್ಲ ಶಾಲೆಗಳಿಗೆ ಇನ್ಸ್ಪೆಕ್ಷನ್ ಮಾಡ್ತಾ ಇಲ್ಲ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸರ್ಕಾರಿ ಶಾಲೆಗೆ ತಳಿರು ತೋರಣದಿಂದ ಸ್ವಾಗತ ಮಾಡಿ ಅಂತ ಹೇಳಿದ್ರು. ಆದ್ರೆ ಅದೇ ದಿನ ನ್ಯೂಸ್ 18 ಆ ಸರ್ಕಾರಿ ಶಾಲೆಯ ಅವಸ್ಥೆಯ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಹೀಗಿದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾಗ್ಲಿ ಅಥವಾ ಕ್ಷೇತ್ರದ ಶಾಸಕರಾಗ್ಲಿ ತಲೆ ಕೆಡಿಸ್ಕೊಂಡಿಲ್ಲ. ಕೊನೆ ಪಕ್ಷ ಈಗ್ಲಾದ್ರೂ ತಲೆ ಕೆಡಿಸ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಮತ್ತೆ ನ್ಯೂಸ್ 18 ಇದನ್ನ ಇಲ್ಲಿಗೆ ಬಿಡೋದಿಲ್ಲ, ಮತ್ತೆ ವರದಿಯನ್ನ ಮಾಡಿ ಆ ಮಕ್ಕಳಿಗೆ ಒಂದು ನ್ಯಾಯ ಕೊಡಿಸೋರ್ಗೂ ಬಿಡೋದಿಲ್ಲ. ಅಂದ್ರೆ ಆ ಮಕ್ಕಳು ಜ್ವರ ಮತ್ತೆ ಕೈ ಮುರ್ಕೊಂಡು ಕಾಲ್ ಮುರ್ಕೊಂಡು ಆಸ್ಪತ್ರೆಗೆ ದಾಖಲಾಗೋರ್ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬಡವ್ರ ಮಕ್ಕಳೇ ಅಲ್ಲಿ ಓದಕ್ ಬರೋರು, ಆ ಮಕ್ಕಳಿಗೆ ಒಂದು ಸೂಕ್ತವಾದ ವ್ಯವಸ್ಥೆನೇ ಅಧಿಕಾರಿಗಳಿಗೆ ಕಲ್ಪಿಸಿ ಕೊಡಕ್ ಆಗದೆ ಇರೋದು ದುರಂತ ಅಂತ ಹೇಳ್ಬೋದು. ಅರುಣ್, ಥ್ಯಾಂಕ್ ಯು ಪ್ರಗತಿ ಡೀಟೇಲ್ಸ್ಗೆ.